ನೀನಮ್ಮ ಶ್ರೀ ಚಕ್ರವಾಸಿನಿ. ಅಪ್ಪ ನಿಂಗೆ ಕೃಷ್ಣನ್ ಬಗ್ಗೆ ಗೊತ್ತಾ ಅಪ್ಪ? ಬೆಣ್ಣೆ ಕದಿತಿದ್ದ, ಹಾಗೆ ಹಸುಗಳನ್ನ ಮೇಸಕ್ ಹೋಗ್ತಿದ್ದ. ಸಾಕು 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 ಸಾಕು, ನಂಗೆ ಬಾಲಕೃಷ್ಣನ್ ಬಗ್ಗೆ ಬೇಡ. ಮಹಾಭಾರತದಲ್ಲಿ ಸಹಾಯ ಮಾಡಿದ್ನಲ್ಲ ಸ್ವಾಮಿ ಕೃಷ್ಣ, ಅವನ್ ಕತೆ ಹೇಳು. ನಂಗದೆಲ್ಲ ಗೊತ್ತಿಲ್ಲ ಕಣೆ, ಅಜ್ಜಿ ಹತ್ರ ಕೇಳು, ಅಜ್ಜಿ ಎಲ್ಲ ಹೇಳ್ತಾರೆ. ಅಪ್ಪ ನೀನ್ ಇಂಥದ್ದೆಲ್ಲ ತಿಳ್ಕೊಂಡಿರ್ಬೇಕು ಅಲ್ವಾ? ಅಪ್ಪ ಅಮ್ಮಂಗೆ ಕೃಷ್ಣನ್ ಬಗ್ಗೆ ಗೊತ್ತಿತ್ತಾ? ಏನ್ ಯೋಚನೆ ಮಾಡ್ತಿದ್ಯಾ ಹಿರಣ್ಮಯಿ? ಅಯ್ಯೋ ಬಿಡಿ, ಯಾರ್ಯಾರನ್ನೋ ಕೇಳ್ದೆ, ಯಾರು ಹೇಳಿಲ್ಲ, ಯಾರಿಗೂ ಗೊತ್ತೂ ಇಲ್ಲ. ನಿಂಗೆ ಹೆಂಗ್ ಗೊತ್ತಿರುತ್ತೆ? ನೀನು ಮೊದಲು ನಿನ್ನ ಸಮಸ್ಯೆ ಏನು ಅಂತ ನಂಗೆ ಹೇಳು, ನೋಡೋಣ. ನನಗಾದರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಎಷ್ಟೊಂದು ಸಾರ್ತಿ ದೊಡ್ಡ ಕೊಡ್ಲಿಯಿಂದ ಆಗದೆ ಇರೋ ಕೆಲಸ ಒಂದು ಹುಲ್ಕಡ್ಡಿಯಿಂದ ಆಗತ್ತೆ. ಮೊದಲು ನಿನ್ನ ಸಮಸ್ಯೆ ಏನು ಅಂತ ಹೇಳು. ದೇವರು ಕೃಷ್ಣ ಗೊತ್ತಾ ನಿಮ್ಗೆ? ಎಲ್ಲ ದೇವರುಗಳು ಗೊತ್ತು. ಹಾಗಾದ್ರೆ ಕೃಷ್ಣನ್ ಬಗ್ಗೆ ಹೇಳಿ. ನಮ್ಮ ಶಾಲೆಯಲ್ಲಿ ಕೃಷ್ಣನ್ ಬಗ್ಗೆ ವಿಚಾರ ಬರ್ಕೊಂಡು ಬರ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಅದು ವಿಶೇಷವಾಗಿರ್ಬೇಕು. ಬಾಲಕೃಷ್ಣನ್ ಬಗ್ಗೆ ಬಿಟ್ಟು ಬೇರೆ ತರ ಇರ್ಬೇಕು ಅಂತ ಹೇಳಿದ್ದಾರೆ. ನಾಳೆ ಕೃಷ್ಣ ಜನ್ಮಾಷ್ಟಮಿ ಅಂತೆ, ಅದಕ್ಕೆ ಬರ್ಕೊಂಬರಕ್ ಹೇಳಿದ್ದಾರೆ. ಅದೇ ಚಿಕ್ಕದಾಗಿ ಚೊಕ್ಕವಾಗಿರ್ಬೇಕಂತೆ. ಕೃಷ್ಣನ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಇಡೀ ಮಹಾಭಾರತವನ್ನ ಒಂದು ಹಾಡಲ್ಲಿ ಹೇಳಿದ್ದಾರೆ. ಕೃಷ್ಣಾವತಾರ ಒಂದು ಅದ್ಭುತ. ನಾನು ನಿನಗೆ ಹೇಳ್ಕೊಡ್ತೀನಿ, ನೀನು ಅದನ್ನೇ ಹೋಗಿ ಶಾಲೆಯಲ್ಲಿ ಹೇಳು, ಆಯ್ತಾ? ನೀವೆಷ್ಟು ಒಳ್ಳೆಯವರು. ಇನ್ಮೇಲೆ ಏನ್ ಸಮಸ್ಯೆ ಇದ್ರೂ ನಾನು ನಿಮ್ಮ ಹತ್ರನೇ ಬರ್ತೀನಿ. ಆಗ್ಲಿ ಬಾ. ನಿಮ್ಮಮ್ಮ ಜಾಜಿ ಕೂಡ ಕಷ್ಟ ಅನ್ನಿಸ್ದಾಗೆಲ್ಲ ನನ್ನ ಹತ್ರನೇ ಬರ್ತಿದ್ಲು. ತನ್ನ ಕಷ್ಟನೆಲ್ಲ ಹೇಳ್ಕೊಂಡು ಅದಕ್ಕೆ ಪರಿಹಾರನೂ ಹುಡ್ಕೋತಿದ್ಲು. ಹೌದಾ? ನೀವು ನಮ್ಮಮ್ಮ ನೋಡಿದ್ರಾ? ಅವಳು ಹೇಗಿದ್ಲು? ನಾನು ನಮ್ಮಮ್ಮ ನೋಡೇ ಇಲ್ಲ. ನಾನು ಹುಟ್ಟಾನೆ ನಮ್ಮಮ್ಮನ ದೇವರು ಕರ್ಕೊಂಡ್ಬಿಟ್ರಂತೆ. ಎಲ್ಲವೂ ಕಾಲ ನಿರ್ಣಯನೇ. ಯಾವ ಯಾವ ಕಾಲಘಟ್ಟದಲ್ಲಿ ಏನೇನು ನಡಿಬೇಕು ಅನ್ನೋದು ಮೊದಲೇ ನಿರ್ಧಾರ ಆಗಿರುತ್ತೆ. ನಾವು ಹಾಗೆ ನಡ್ಕೋಬೇಕು ಅಷ್ಟೆ. ಅಂದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಮುಂದೆ ನಿನಗೆಲ್ಲ ಅರ್ಥ ಆಗತ್ತೆ. ನೋಡು, ನಿಮ್ಮಮ್ಮ ಹೀಗಿದ್ಲು.
ಅವಕಾಶನ ತಾಯಿ ನಿನಗೆ. ತಾಯಿ ತಾಯಿ ಅಂತ ನಿನ್ನನ್ನೇ ಪೂಜಿಸಿದೆ. ಎಷ್ಟೇ ಕಷ್ಟ ಬಂದರು ಯಾವುದೇ ದೇವತೆ ಮೊರೆ ಹೋಗಲಿಲ್ಲ ನಾನು. ಆದರೂ ನನ್ನನ್ನು ಈ ಸ್ಥಿತಿಗೆ ತಳ್ತಿಯಲ್ಲ ತಾಯಿ. ನಾನು ಶ್ರೀಚಕ್ರನ ಪಡೆಯೋದಕ್ಕೆ ಪ್ರಯತ್ನ ಪಡ್ತಿರೋದು ನಿನಗೋಸ್ಕರ ತಾಯಿ. ಅದೊಂದನ್ನು ಪಡ್ಕೊಂಡ್ರೆ ನಿನಗೆ ನಿತ್ಯ ಬಲಿ ಅರ್ಪಿಸಿ ಸಂತೋಷ ಪಡಿಸ್ತಿದ್ದೆ. ನಿನಗೆ ನಿತ್ಯ ರಕ್ತದೋಕುಳಿ ನೈವೇದ್ಯ ಮಾಡ್ತಿದ್ದೆ. ಆದರೆ ನೀನು ಶ್ರೀಚಕ್ರ ಪಡೆಯುವ ಅವಕಾಶನೇ ಕಿತ್ಕೊಂಡಿಯಲ್ಲ ತಾಯಿ. ಇದೇನಾ ನೀನು ನಿನ್ನ ಮಗನಿಗೆ ತೋರಿಸೋ ಕರುಣೆ? ನಿನಗೆ ನಾನು ಶ್ರೀಚಕ್ರ ಪಡೆಯೋದು ಇಷ್ಟ ಇಲ್ಲ ಅಂದುವೆ ನಾನು ಯಾಕೆ ಇನ್ನೂ ಓದಾಡುವೆ? ಹೀಗೆ ಅಂಗವಿಕಲನಾಗಿ ಬಳಲ್ಬೇಕು? ಅರ್ಪಿಸ್ಕೋ ತಾಯಿ ಈ ನಿನ್ನ ಮಗನನ್ನೇ. ನಾನೇ ನಿನಗೆ ಇವತ್ತು ನೈವೇದ್ಯ. ಅರ್ಪಿಸ್ಕೋ ತಾಯಿ. ನೀನು ಏನು ಹೇಳು ಮಂಜ, ದೇವಸ್ಥಾನ ಮುಂದೆ ಹೂ ಮಾರೋ ಹುಡುಗಿ ಭಾಳ ದಿಲ್ಗಿನಿಂದ ಅವಳ ಮೇಲೆ ಕಣ್ಣಿದೆ, ಆದರೆ ಕೈಗೆ ಸಿಗ್ತಾ ಇಲ್ಲಲ್ಲ. ದಿನ ಬೆಳಗ್ಗೆ ಗಾಡಿ ಹೂ ತಗೊಳ್ಳೋ ನೆಪದಲ್ಲಿ ಅವಳು ಕೈ ಮುಟ್ತೀನಲ್ಲ, ಮೈಯೆಲ್ಲ ಜುಮ್ ಅನ್ನುತ್ತೆ ಮಂಜ. ಕೈ ಮುಟ್ಟಿದ ಮೇಲೆ ಅನ್ಭವಿಸ್ತಾ ಇದ್ರೆ ಆ ದೇವ್ರ ಮೆಸ್ತಾನ. ಬೆಳಗ್ಗೆ ತಡವಾಗಿ ಬರ್ತಾಳೆ, ಅದೇ ರಾತ್ರಿ ಬೇಗ ಮನೆಗೆ ಹೋಗ್ಬಿಡ್ತಾಳೆ. ಆದರೆ ಇವತ್ತು ಹಂಗಾಗಲ್ಲ. ದೇವಸ್ಥಾನದಲ್ಲಿ ಇವತ್ತು ವಿಶೇಷ ಪೂಜೆ ಇದೆ. ಇವತ್ತು ಅವಳು ತಡವಾಗಿ ಹೋಗೇ ಹೋಗ್ತಾಳೆ. ಇದೇ ದಾರಿಗೆ ಇವತ್ತು ಅವಳು ಮನೆಗೆ ಹೋಗೋದು. ಅದಕ್ಕೆ ಇವತ್ತು ನಾನು ಇಲ್ಲಿ ಅಡ್ಡ ಕೂತಿದ್ದೀನಿ. ಇವತ್ತು ಬಿಡಲ್ಲ ಅವಳನ್ನ. ಬರ್ತಾ ಇದ್ದಾಳೆ ಅವಳು. ಯಾಕೆ ಅಡ್ಡ ನಿಂತಿದ್ದೀರಾ? ಏನ್ ಬೇಕು ನಿಮ್ಗೆ? ನೀನು ಮುಂದೆ ನಿಂತಿದೀಯ ಅಂದಮೇಲೆ ನೀನೇ ಬೇಕು. ಗಾಡಿ ನೀನು ಹತ್ತೀಯ ಇಲ್ಲ ನಾನು ಹತ್ಸ್ಲಾ? ಹೂ ಮಾರೋ ಹುಡುಗಿ ಇಷ್ಟು ಚಂದ ಅಂತ ನಾನಿವತ್ತು ನೋಡಲೇಬೇಕು. ಬರ ಮಚ್ಚ. ನನ್ನ ಕೈಗಳಿಗೆ ಸ್ವಾಧೀನ ಬಂತು. ನನ್ನ ಕೈಗಳಿಗೆ ಸ್ವಾಧೀನ ಬಂತು ತಾಯಿ.
ನಿನಗೆ ನನ್ನ ಮೇಲೆ ಇನ್ನೂ ಕರುಣೆ ಇದೆ, ಇನ್ನು ನನ್ನಿಂದ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಇಚ್ಛೆ ಇದೆ ಅಂತ ತೋರಿಸ್ಕೊಟ್ಟಿದ್ಯಾ. ಶ್ರೀಚಕ್ರನ ಪಡ್ಕೊಳ್ಳೋದಕ್ಕೆ ಇನ್ನೂ ಮಾರ್ಗ ಇದೆ ಅಂತ ತೋರಿಸ್ಕೊಟ್ಟಿದ್ಯಾ ತಾಯಿ. ದೇಹ ಏನೋ ಸರಿ ಹೋಯ್ತು, ಆದ್ರೆ ಬರೀ ಇದರಿಂದ ಶ್ರೀಚಕ್ರನ ಪಡ್ಕೊಳ್ಳೋದಕ್ಕಾಗೋದಿಲ್ಲ ತಾಯಿ. ನನಗಿನ್ನೂ ಶಕ್ತಿಗಳು ಬೇಕು, ಹೆಚ್ಚಿನ ಶಕ್ತಿಗಳು ಬೇಕು. ಬರೀ ಮಾಟ ಮಂತ್ರದಿಂದ ಶ್ರೀಚಕ್ರನ ಪಡೆಯೋದಕ್ಕಾಗ್ತಾ ಇಲ್ಲ ತಾಯಿ. ನನಗಿನ್ನೂ ಶಕ್ತಿಗಳು ಬೇಕು, ಇದಕ್ಕಿಂತ ಹೆಚ್ಚಿನ ಶಕ್ತಿಗಳು ಬೇಕು. ಧನ್ಯೋಸ್ಮಿ ತಾಯಿ, ನೀನು ನಿನ್ನ ಮಗನ ಮೇಲೆ ತೋರಿಸ್ತಿರೋ ಒಲವಿಗೆ ನಾನು ಸದಾ ಚಿರಋಣಿ. ಇನ್ನು ನನ್ನ ಶಕ್ತಿಗಳ ಮುಂದೆ ಯಾರ ಆಟನೂ ನಡೆಯೋದಿಲ್ಲ. ಎಷ್ಟು ವರ್ಷಗಳ ಕಾಲ ನನ್ನ ದೇಹನ ಅಲ್ಲಾಡ್ತಿರೋ ಹಾಗೆ ಮಾಡಿದ್ಯಲ್ಲ ತ್ರಿಪುರ ಸುಂದರಿ. ಇನ್ನು ನೋಡು ನನ್ನ ಶಕ್ತಿಗಳನ್ನ. ಬರ್ತಾ ಇದ್ದೀನಿ, ಶ್ರೀಚಕ್ರನ ಪಡ್ಕೊಳ್ಳೋದಕ್ಕೆ ಬರ್ತಾ ಇದ್ದೀನಿ. ಬೇ ಊರಿನ್ನು ಎಷ್ಟು ದಾರ ಇದೆಯೋ. ಹೊಸ ಜಾಗ ಇಳ್ಕೊಳಕ್ಕೆ ಏನು ಅನುಕೂಲನೋ ಅನಾನುಕೂಲನೋ. ಅಯ್ಯೋ, ಈಗಿಂದಾನೇ ಆತಂಕ ಪಡ್ಕೊಂಡು ಹಾಡು ಹೇಳ್ಕೊಂಡು ನಮ್ಮನ್ನು ಕಂಗೆಡ್ಸ್ಬೇಡಿ. ರಶ್ಮಿ ಇಲ್ವಾ? ಅವಳೆಲ್ಲ ನೋಡ್ಕೋತಾಳೆ, ಸ್ವಲ್ಪ ತೆಪ್ಪಿಗಿರಿ. ಅಪ್ಪ, ಅಮ್ಮ, ನಾನು ಈ ಊರಿಗೆ ಬಂದಿರೋದು ಮುಜರಾಯಿ ಇಲಾಖೆಯಿಂದ ಅಧಿಕಾರಿಯಾಗಿ. ಯಾವುದೇ ಕಾರಣಕ್ಕೂ ನಾನು ಯಾರು ಅನ್ನೋದು ಗೊತ್ತಾಗಬಾರ್ದು. ಅಯ್ಯೋ, ನಾನು ಸುಮ್ಮನಿರ್ತೀನಮ್ಮ, ನಿಮ್ಮ ಅಪ್ಪನ ಬಾಯಿ ಸುಮ್ಮನಿರ್ಬೇಕಲ್ಲ. ಲೇ ನೀನು ಆಲ್ ಇಂಡಿಯಾ ರೇಡಿಯೋ ಅನ್ಕೊಂಡಿದ್ಯಾನೆ? ಹೆಂಗೂಸ್ರು ಬಾಯಿನಲ್ಲೇ ಗುಟ್ಟು ನಿಲ್ದೇ ಇರೋದು. ನೋಡ್ತಾ ಇರೋ, ಊರು ಸೇರಿದ ಮೇಲೆ ನಾನಾಯ್ತು, ನನ್ನ ಸಂಗೀತ ಆಯ್ತು, ಯಾರು ಬಂದು ಏನೇ ಕೇಳಿದ್ರು ತುಟಿ ಪಿಟಿಕ್ ಅನ್ನಲ್ಲ. ಆಯ್ತು ಬಿಡಿ, ಇಲ್ಲಿಂದಾನೇ ಜಗಳ ಶುರು ಮಾಡಬೇಡಿ ನೀವಿಬ್ರು.
ತ್ರಿಪುರ ಸುಂದರಿ ಅಮ್ಮನವ್ರು ಇರೋ ಚಕ್ರಾಪುರಿಗೆ ಹೋಗ್ತಾ ಇದ್ದೀವಿ. ಹೇಗೋ ಒಂದು ಒಳ್ಳೆ ಗಂಡು ಸಿಕ್ಕಿ ನಿನಗೆ ಮದುವೆ ಅಂತ ಆಗ್ಬಿಟ್ರೆ ಆ ಮಹಾತಾಯಿಗೆ ಹಾಲಿನ ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೋತೀನಿ. ನಿನ್ನ ಹರಕೆ ಜೊತೆ ನಂದೊಂದು ಉರುಳು ಸೇವೆನೂ ಸೇರಿಸ್ಕೊಂಬಿಡು. ಅಮ್ಮ, ಮೊದಲು ನಾನು ಹೋಗ್ತಿರೋ ಕೆಲಸ ಯಶಸ್ವಿ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ, ಆಮೇಲೆ ಈ ಮದುವೆ ವಿಚಾರ ಎಲ್ಲ. ಮನೆ ಸಾಮಾನೆಲ್ಲ ಗಂಟು ಮೂಟೆ ಕಟ್ಟಿ ಗಾಡಿಗೆ ಹಾಕೋದ್ರೊಳಗಡೆ ನನ್ನ ಬೆನ್ನು ಬಿದ್ದೋಯ್ತು, ಸುಸ್ತಾಗೋಗಿದೆ. ಚಕ್ರಾಪುರಿ ಬಂದ ಮೇಲೆ ನನ್ನ ನೆಪ್ಸಿ ನಾ ಮಲಗಿರ್ತೀನಿ. ನಾನು ಅಷ್ಟೇ ರೀ, ಊರು ತಲುಪಿದ ತಕ್ಷಣ ಒಂದು ರಾಶಿ ಕೆಲಸ ಇರುತ್ತೆ, ಹಾಗೆ ಸ್ವಲ್ಪ ಕಣ್ಣು ಮುಚ್ಕೋತೀನಿ. ಇನ್ನೂ ಎಷ್ಟು ದೂರ ಇದೆ ಚಕ್ರಾಪುರಿ? ನಾವು ಊರು ತಲುಪೋದಕ್ಕೆ ಎಷ್ಟೊತ್ತಾಗುತ್ತೆ? ಇನ್ನು ಸುಮಾರು ಹೊತ್ತೋಯ್ತದೆ ಮೇಡಮ್, ಮಲ್ಕಳಿ ಬೇಕಾರೆ ನಾನು ಬಂದ್ಮೇಲೆ ಹೇಳಿಸ್ತೀನಿ. ಬೇಡ, ನಾನು ಕಣ್ಣು ಮುಚ್ಚಿದ್ರೆ ನಿಮಗೂ ನಿದ್ದೆ ಬರುತ್ತೆ. ನೀವು ಊರು ತಲುಪೋವರೆಗೂ ನಾನು ಎಷ್ಟರವಾಗೇ ಇರ್ತೀನಿ. ನೀವು ಹೊರಡಿ. ಮುಟ್ಬೇಡಿ ನನ್ನ, ದಯವಿಟ್ಟು ಬಿಟ್ಬಿಡಿ. ಕೈ ಮುಗಿತೀನಿ. ನಿಮಗೂ ಅಕ್ಕ ತಂಗಿರು ಇರ್ತಾರಲ್ವ, ನನ್ನನ್ನು ನಿಮ್ಮನ್ನ ತಂಗಿ ಅಂತ ತಿಳ್ಕೊಳ್ಳಿ. ಎಲ್ರೂ ಹಂಗೆ ತಿಳ್ಕೊಂಬಿಟ್ರೆ ನಮ್ಮ ಆಯ್ಸನ್ನು ಪೂರೈಸೋದು ಯಾವಾಗ? ಹಂಗೆಲ್ಲ ಮಾತಾಡ್ಬಿಟ್ರೆ ನಮ್ಮ ಮನ್ಸು ಬದಲಾಗ್ಬಿಡುತ್ತೆ ಅಂತ ನೀನು ಅನ್ಕೊಂಡ್ರೆ ದಯವಿಟ್ಟು ಸುಮ್ಮನೆ ಇದ್ಬಿಡು, ಸುಮ್ಮನೆ ತೊಂದರೆ ಕೊಡಬೇಡ. ನಿನ್ನ ಕಣ್ಣೆದುರುಗಡೆನೆ ಈ ನಿನ್ನ ಮಗಳನ್ನ ಅತ್ಯಾಚಾರ ಮಾಡಕ್ ನೋಡ್ತಿದಾರಲ್ಲ ಈ ರಾಕ್ಷಸರು, ಇವ್ರಿಗೆ ಶಿಕ್ಷೆ ಕೊಡೋದಿಲ್ವಾ ತಾಯಿ? ದಯವಿಟ್ಟು ನನ್ನನ್ನು ಕಾಪಾಡಮ್ಮ. ಅಮ್ಮ ತ್ರಿಪುರ ಸುಂದರಿ. ಒಂದು ನಿಮಿಷ ಗಾಡಿ ನಿಲ್ಲಿಸಿ. ಬಿಡೋ ನನ್ನನ್ನು, ಬಿಡೋ ನನ್ನನ್ನು. ಯಾರೋ ಕಿರ್ಸ್ತಿರೋ ಶಬ್ದ ಕೇಳಿಸ್ತಿದೆ ಅಲ್ವಾ? ಅಯ್ಯೋ ಮೇಡಮ್, ಈ ಊರಲ್ಲಿ ಇಷ್ಟೊತ್ತಲ್ಲಿ ದೇವ್ರಗಳ ಕಾಟಕ್ಕಿಂತ ದೇವ್ಗಳ ಕಾಟನೇ ಜಾಸ್ತಿ. ನಮ್ಗೆ ಯಾಕೆ, ಹೋಗೋಣ ಮುಂದಕ್ಕೆ. ಒಂದು ನಿಮಿಷ ಇರಿ. ಅಲ್ಲೋಡಿ, ಯಾರೋ ತ್ರಿಶೂಲ ಇಟ್ಕೊಂಡು ಓಡೋಗ್ತಿದ್ದಾರೆ. ನಿಮಗೆ ಕಾಣಿಸ್ತಿದ್ಯಾ? ಇಲ್ಲ ಮೇಡಮ್. ಬಿಡೋ ನನ್ನನ್ನ, ದೇವಿ ಕಾಪಾಡಮ್ಮ. ಅಯ್ಯೋ ಮೇಡಮ್, ಇಂಥ ಹೊತ್ನಲ್ಲಿ ಈ ರೋಡಲ್ಲಿ ಏನೇನೋ ಕಾಣಿಸುತ್ತೆ, ಏನೇನೋ ಕಿರ್ಚಾಡ್ದಂಗೈತೆ. ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ನಡೀರಿ ಮುಂದಕ್ಕೆ ಹೋಗೋಣ. ಒಂದು ನಿಮಿಷ ನೀವೆಲ್ಲ ಇಲ್ಲೇ ಇರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ರಶ್ಮಿ, ಬೇಡಮ್ಮ, ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು. ಹುಷಾರು. ರಶ್ಮಿ ಮಗಳೇ, ಬಿಡೋ. ಬಿಡ್ಬೇಡ ಮಗ, ಬಿಡ್ಬೇಡ ಮಗ.